ಆದಿಶೇಷನಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಮೊದಲು ಶಿವಾನಿಯ ಕತೆ ಮುಗಿಸೋಣ. ನನ್ ಶಿವಾನಿ ನನ್ನಿಂದ ದೂರ ಆಗ್ಬಾರ್ದು. ನಾನು ಪಡ್ಕೋಬೇಕು. ವಿಂಧ್ಯವನದಲ್ಲಿ ಹರಿತಾ ಇರೋ ಗಂಗಾ ಜಲವನ್ನ ತಂದು ಲಕ್ಷ್ಮಣ ರೇಖೆ ಪೂರ್ತಿಯಾದ್ರೆ ಮಾತ್ರ ಶಿವಾನಿಯ ರಕ್ಷಣೆ ಸಾಧ್ಯ. ದುಷ್ಟಶಕ್ತಿ ಅವಳ ಜೀವಕ್ಕೆ ಅಪಾಯ ತರೋದು ಸತ್ಯ. ಮೊದಲು ನಿನ್ನದನ್ನು ನೀನು ಅರಿತುಕೋ. ನಾನು ನಿನ್ನ ಕೆಲಸಕ್ಕೆ ಒಪ್ಪಿದ್ದೇನೆಂದರೆ ಅದು ನನ್ನ ಸೋಲಲ್ಲ ಅಥವಾ ನನ್ನ ಆಶಕ್ತಿಯ ಸಂಕೇತವೂ ಅಲ್ಲ. ನಿನಗೆ ಆದಿಶೇಷನ ಬಗ್ಗೆ ಗೊತ್ತಿಲ್ಲ. ಆದಿಶೇಷ ನಿನಗೆ ತಿಳುವಳಿಕೆಯ ಅಗತ್ಯ ಇದೆ. ಹೋಗಲಿ ಬಿಡು. ಮೊದಲು ಶಿವಾನಿಯ ಕತೆ ಮುಗಿಸೋಣ, ನಂತರ ಬೇರೆಯ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಷರತ್ತು. ಆದಿಶೇಷನಿಗೆ ಯಾವ ತೊಂದರೆನೂ ಆಗ್ಬಾರ್ದು. ನನ್ನ ಕೆಲಸಕ್ಕೆ ಅಡ್ಡಿ ಬಂದರೆ ಯಾರ ಉಸಿರನ್ನು ಉಳಿಸೋದಿಲ್ಲ. ಆದಿಶೇಷ ಎದುರಾಗುವುದಿಲ್ಲ. ಯಾಕೆಂದರೆ ತಾನು ಆದಿಶೇಷ ಅನ್ನೋದು ಅವನಿಗೆ ಗೊತ್ತಿಲ್ಲ. ಯಾರವನು? ಮೊದಲು ನಾನು ಹೇಳಿದ ಕೆಲಸವನ್ನು ಮುಗಿಸು. ಅನ್ಯ ಪ್ರಶ್ನೆ ಅನಗತ್ಯ. ಕೋಪ ಅವಳ ಮೇಲಿರಲಿ, ನನ್ನ ಮೇಲಲ್ಲ. ಇವಳು ನನ್ನನ್ನು ಕೈಗೊಂಬೆ ಅಂತ ಆಡಿಸಾಡಿದ್ದಾಳೆ. ಏನೇ ಆಗಲಿ ಮೊದಲು ಶಿವಾನಿಯನ್ನು ಮುಗಿಸಿ ಆನಂತರ ಆದಿಶೇಷನ ಮರುಜನ್ಮವನ್ನು ತಿಳಿದುಕೊಂಡು ಅವನ ಕಥೆಯನ್ನು ಮುಗಿಸಿ ಬಿಡಬೇಕು. ಇಲ್ಲ, ಈ ಮನೆಯಲ್ಲಿ ಏನು ನಡೀತಾ ಇದೆ ನನ್ನ ಮನಸ್ಸಿಗೆ ಗಾಢವಾಗಿ ಅನಿಸ್ತಾ ಇದೆ. ತ್ರಯಂಬಕ ಇಲ್ಲಿಗೆ ಬಂದಿದ್ದು ಸತ್ಯ. ಇಲ್ಲೇ ಅವನು ಬಂದಿದ್ದು. ಆದ್ರೆ ಮನೆಯವ್ರಿಗೆ ಯಾಕೆ ಏನು ನೆನಪಿಲ್ಲ? ಅವ್ರಿಗೆ ನೆನಪಿಲ್ಲದೆ ಇರ್ಬೋದು, ಆದ್ರೆ ನನಗೆ ಎಲ್ಲ ನೆನಪಿದೆ. ಅವನು ಖಂಡಿತ ಬಂದಿದ್ದ. ಇಲ್ಲಿ ಏನ್ ನಡೀತಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಎಲ್ಲರೂ ಬಂದಿದ್ದಾರೆ. ಈ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರಲ್ಲ, ಹೇಳಿ. ಮೊನ್ನೆನೇ ಒಂದು ಗಂಡಾಂತರದಿಂದ ಪಾರಾಗಿ ಬಂದ್ವಿ, ಈಗ ಮತ್ತೊಂದ. ಇದು ಎಲ್ಲದನ್ನು ಮೀರಿದ್ದು. ನೀವೆಲ್ಲ ಯಾರನ್ನ ಇಷ್ಟು ದಿನ ನಮ್ಮವರು ಅಂತ ಅನ್ಕೊಂಡಿದ್ರೋ ಅವ್ರು ಯಾರು ನಿಮ್ಮವರಲ್ಲ. ಅವರು ಬಂದಿರೋ ಉದ್ದೇಶನೇ ಬೇರೆ. ಏನ್ ಸಮಸ್ಯೆ? ಯಾರ್ದು ಸಮಸ್ಯೆ? ನಿನ್ನ ಪ್ರೇಯಸಿ, ನಿನ್ನ ಎದುರಿಗೆ ನಿಂತಿರೋ ಈ ಶಿವಾನಿ. ನೀವೆಲ್ಲ ತಿಳಿದುಕೊಂಡಿರೋ ಹಾಗೆ ಇವಳು ಮನುಷ್ಯರೇ ಅಲ್ಲ, ಇಚ್ಛಾಧಾರಿ ನಾಗಿಣಿ ಇವಳು. ಅಂದ್ರೆ ಎಲ್ಲ ನಡೆದು ಹೋಗಿದೆ. ತ್ರಯಂಬಕ ಎಲ್ಲ ಸತ್ಯನೂ ಹೇಳಕ್ ಬಂದಿದ್ದ, ಪ್ರಯತ್ನನೂ ಪಟ್ಟ. ಆದ್ರೆ ಏನು ಹೇಳ್ದೆ ಯಾಕೆ ಹಾಗೆ ಹೊಟ್ಟೋದ? ಏನಾಗ್ತಿದೆ ಇಲ್ಲಿ? ನನಗ್ ನೆನ್ಪಿರೋದು ಮನೆಯವ್ರು ಯಾರಿಗೂ ಯಾಕೆ ನೆನ್ಪಿಲ್ಲ? ಎಲ್ಲ ವಿಚಿತ್ರವಾಗಿದೆಯಲ್ಲ. ಆದ್ರೆ ಇದೆಲ್ಲ ನಡೆದಿರೋದಂತೂ ಸತ್ಯ. ನನ್ನ ಮೇಲೆ ಅಷ್ಟೊಂದು ದ್ವೇಷಕಾರು ತ್ರಯಂಬಕ ಯಾಕೆ ನನಗೇನು ಮಾಡದೆ ಹಾಗೆ ಹೊಟ್ಟೋದ? ಎಲ್ಲ ನಿಗೂಢವಾಗಿದೆಯಲ್ಲ. ಹಲೋ ಹಲೋ ಏನೋ? ಏನಪ್ಪ ನಾನು ಕರಿತಾ ಇದ್ರು ನನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆಯಾ? ಏನ್ ಸಮಾಚಾರ? ಅದು ನಿಮ್ಮಮ್ಮ. ಅಮ್ಮಂಗೆ ಏನಾಯ್ತಪ್ಪ? ಆರಾಮಾಗಿದ್ದಾರಲ್ವಾ? ಏನೋ ಗೊತ್ತಿಲ್ಲ ಕಣೋ, ಗಾಳಿ ಮೆಟ್ಕೊಂಡಂಗೆ ಆಡ್ತಾ ಇದ್ದಾಳಂತೆ. ಗರ್ಭಿಣಿ ಹಂಗ್ಸಲ್ವಾ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಭಯ. ಅಯ್ಯೋ ದೇವ್ರೆ. ನೀನೇನು ಗಾಬರಿ ಆಗ್ಬೇಡ, ನಾನು ಹೋಗಿ ನೋಡ್ತೀನಿ. ಹಾಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ.
ಸರಿ ನಡಿ, ನಾನು ಬರ್ತೀನಿ. ಬೇಡ ಕಣ, ನಾವೆಲ್ಲರೂ ಹೋದ್ರೆ ಅವಳು ಗಾಬರಿ ಆಗ್ಬಿಡ್ತಾಳೆ. ಜೊತೆಗೆ ಅವಳಿಗೇನೋ ಆಗಿದೆ ಅಂತ ತಲೆ ಕೆಡ್ಸ್ಕೊಂಡ್ಬಿಡ್ತಾಳೆ. ನಾನು ಅವ್ಳಿಗೆ ಹೇಗಾದ್ರೂ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತೀನಿ. ನೀನು ಇಲ್ಲೇ ಇರು. ಸರಿ. ಏನು ಆಗಲ್ಲ, ಧೈರ್ಯವಾಗಿರು. ಅಮೃತ, ಅಮೃತ ಎಲ್ಲಿದ್ದೀರಾ? ಒಂದೇ ಒಂದು ಸರಿ ಕಣ್ಮುಂದೆ ಬನ್ನಿ, ನಿಮ್ಮನ್ನು ನೋಡಬೇಕು. ನಿಮ್ಮ ಜೊತೆ ಏನೋ ಮಾತಾಡ್ಬೇಕು. ನಾನು ತುಂಬ ಕಷ್ಟದಲ್ಲಿದ್ದೀನಿ. ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗಿವಾಗ ಸಹಾಯಕ್ಕೆ ಅಂತಿರೋದು ನೀವೊಬ್ಬರೇ. ಪ್ಲೀಸ್ ಅಮೃತ, ಒಂದೇ ಒಂದು ಸರಿ ಬನ್ನಿ. ಅಮೃತ, ನನ್ನ ಕನಸೆಲ್ಲ ಯಾಕೋ ನಿಜ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಅಮ್ಮಂಗೆ ಗಾಳಿ ಮೆಟ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇವಳು ನೋಡಿದ್ರೆ ಮನೆಗೆ ಯಾರು ಬಂದಿಲ್ವೋ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳ್ತಾಳೆ. ಯಾಕೆ ಹಿಂಗೆಲ್ಲ ಆಡ್ತಾಳೆ ಇವಳು? ನನ್ನ ಲೈಫಲ್ಲಿ ಏನಾಗ್ತದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಅಮೃತ. ಪ್ಲೀಸ್ ಅಮೃತ, ಹೇಳಿ ಬನ್ನಿ. ಅಮೃತ ಪ್ಲೀಸ್. ಇದೆಲ್ಲ ಅಪಾಯದ ಮುನ್ಸೂಚನೆನಾ? ನನ್ನ ಕನ್ಸಲ್ಲಿ ಬಂದಾಗ ಎಲ್ಲ ನಿಜ ಆಗ್ಬಿಡುತ್ತಾ? ಅಂದರೆ ನನ್ನವರೆಲ್ಲ ನಾನು ಕಳ್ಕೊಂಡ್ಬಿಡ್ತೀನಾ? ಅಯ್ಯೋ, ಉತ್ತರ ಕೊಡಿ ಅಮೃತ. ಅಮೃತ ಪ್ಲೀಸ್, ಒಂದೇ ಒಂದು ಸರಿ ಬನ್ನಿ. ತ್ರಿಶೂಲ್ ಪದೇ ಪದೇ ನನ್ನ ಬಳಿ ಬಂದು ನನ್ನ ಸಹಾಯ ಕೇಳಿ ತಪ್ಪು ಮಾಡ್ತಾ ಇದ್ಯಾ? ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಿರೋ ಕಡೆ ನಾನು ಆತ್ಮದ ರೂಪದಲ್ಲಿ ಬರೋದು ತಪ್ಪು. ಅಯ್ಯೋ ಅಮೃತ, ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ನನಗೆ ಈ ಟೈಮಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂದರೆ ನನ್ನ ಕಷ್ಟಗಳನ್ನು ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದಿರೋಂಥ ಪರಿಸ್ಥಿತಿ. ಇವಾಗ ನೀವು ಇಲ್ಲ ಅಂತಂದರೆ ನನಗೆ ತುಂಬ ಕಷ್ಟ ಆಗತ್ತೆ. ಎಲ್ಲವನ್ನೂ ಎದುರಿಸಲೇಬೇಕು, ಅದು ನಿನ್ನ ವಿಧಿ. ಯಾವ ವಿಧಿ? ನನಗೆ ಬೀಳ್ತಾರ ಕನಸು ವಿಧಿ ಬರ್ದಿದ್ದ? ಶುರುವಾಗ್ದಿರೋ ನನ್ನ ಸಂಸಾರ ವಿಧಿ ಬರ್ದಿದ್ದ? ನನ್ನ ಬದುಕು ಹಾಳಾಗಬೇಕು ಅಂತ ನನ್ನ ವಿಧಿನಲ್ಲಿ ಬರ್ದಿದ್ಯಾ? ಹೇಳಿ ಅಮೃತ, ಹೇಳಿ. ಹೌದು, ಈ ಜಗತ್ತಲ್ಲಿ ಪ್ರತಿಯೊಂದು ಆಗು ಹೋಗುಗಳು ಬ್ರಹ್ಮಲಿಖಿತ. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಎಲ್ಲವನ್ನ ಎದುರಿಸಿ ಬಾಳ್ಬೇಕು. ಅದೇ ಬದುಕು. ನಾನು ಯಾವತ್ತೂ ಸೋತೋನಲ್ಲ. ಇವಾಗೆಲ್ಲ ಸರಿ, ನನ್ನ ಸೋಲೋ ಹಾಗೆ ಮಾಡ್ತಿದ್ದೀರಾ ಅಷ್ಟೇ. ಒಂದು ಲೆಕ್ಕದಲ್ಲಿ ನೀವು ಕೂಡ ನನ್ನ ಪರಿಸ್ಥಿತಿ ಕಾರಣ. ಇವಾಗೆಲ್ಲ ನನಗೆ ನೋವಾಗೋ ಹಾಗೆ ಮಾಡಿ ಅದನ್ನ ಎದುರಿಸು ಅಂತ ಇದ್ದೀರಾ? ತ್ರಿಶೂಲ್, ನಾನ್ ನಿನಗೆ ನೋವು ಮಾಡ್ದೆ, ನಿನ್ನ ಸ್ಥಿತಿಗೆ ನಾನ್ ಹೇಗೆ ಕಾರಣ ಆಗ್ತೀನಿ? ಹೇಗೆ ಹೇಳ್ಬೇಕಾ? ನಾನು ಶಿವಾನಿನ ತುಂಬಾ ಪ್ರೀತಿಸ್ತಾ ಇದ್ದೆ ನಿಜ. ಆದ್ರೆ ಒಂದು ಟೈಮಲ್ಲಿ ಅವಳು ನನಗೆ ಸಿಗದೇ ಇಲ್ಲ ಅಂತ ನಾನು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಅವಾಗ ನೀವೇನ್ ಹೇಳಿದ್ರಿ? ಶಿವಾನಿ ಕೈ ಯಾವತ್ತೂ ಬಿಡಬೇಡ, ನಿಂದು ಶಿವಾನಿದು ಜನ್ಮ ಜನ್ಮದ ಸಂಬಂಧ ಅಂತೆಲ್ಲ ಹೇಳಿದ್ರಿ. ಚಿಗುರೊಡೆದ ಪ್ರೀತಿನ ಮರವಾಗಿ ಬೆಳೆಯೋ ಹಾಗೆ ಮಾಡಿದ್ರಿ. ನಾನು ಶಿವಾನಿಗೆ ತಾಳಿ ಕಟ್ಟಿದೆ, ಅವಳನ್ನ ಪಡ್ಕೊಂಡೆ. ಆದ್ರೆ ಇಲ್ಲಿವರೆಗೂ ನಮ್ಮ ಪ್ರೀತಿ ಒಂದಾಗೇ ಇಲ್ಲ, ನಮ್ಮ ಸಂಸಾರ ಶುರುನೇ ಆಗಿಲ್ಲ. ಅದ್ಯಾವುದೋ ಸ್ವಾಮಿಗಳು ಬಂದು ನಮ್ಮ ಸಂಸಾರ ಶುರು ಆಗದೆ ಇದ್ರೆ ನಮ್ಮ ಮನೆ ಸರ್ವನಾಶ ಆಗತ್ತೆ ಅಂತ ಹೇಳಿದ್ರು. ನೀವು ಶಿವಾನಿಗೆ ಅಪಾಯ ಇದೆ, ಪಡ್ಕೊಂಡಿರೋ ಶಿವಾನಿನ ಕಳ್ಕೋಬೇಡ ಅಂತ ಹೇಳ್ತಾ ಇದ್ದೀರಾ. ಏನು ಅಂತ ಮಾಡ್ಲಿ ನಾನು? ಎಲ್ಲ ಸೇರಿ ನನ್ನ ಪ್ರೀತಿನ ಪರೀಕ್ಷೆ ಮಾಡ್ತಾ ಇದ್ದೀರಾ? ತಾಳ್ಮೆ ಕಳ್ಕೋಬೇಡ ತ್ರಿಶೂಲ್. ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿದ ಮೇಲೆನೆ ಸೀತೆ ಪತಿವ್ರತೆ ಅನಿಸ್ಕೊಂಡಿತ್ತು. ಅದು ರಾಮಾಯಣ, ಇದು ನನ್ನ ಜೀವನ. ಅಲ್ಲಿ ರಾಮನ್ಗೆ ಸೀತೆ ಮೇಲೆ ನಂಬಿಕೆ ಇತ್ತು, ಇಲ್ಲಿ ಶಿವಾನಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಆ ಸಮಯನೂ ಬರುತ್ತೆ, ಶಿವಾನಿಗೆ ನಿನ್ ಪ್ರೀತಿ ಅರ್ಥ ಆಗುತ್ತೆ. ಅದ್ಯಾವಾಗ? ಇನ್ನೆಷ್ಟು ದಿನ? ಇಲ್ಲ,
ನಾನು ಅಷ್ಟರಲ್ಲಿ ನನ್ನ ಶಿವಾನಿನ ಕಳ್ಕೊಂಡ್ಬಿಡ್ತೀನಿ ಅಂತ ಅನಿಸ್ತಾ ಇದೆ. ಆ ದುಷ್ಟಶಕ್ತಿ ಶಿವಾನಿಯಿಂದ ನನ್ನನ್ನು ದೂರ ಮಾಡಿಬಿಡುತ್ತೆ ಅಂತ ಅನಿಸ್ತಾ ಇದೆ. ಅಮೃತ ಪ್ಲೀಸ್, ಕೈ ಮುದ್ದು ಕೇಳ್ಕೊತೀನಿ ಪ್ಲೀಸ್. ನನ್ನ ಶಿವಾನಿ ನನ್ನಿಂದ ದೂರ ಆಗಬಾರ್ದು. ನಾನು ಅವಳ ಪಡ್ಕೋಬೇಕು. ಆ ದುಷ್ಟಶಕ್ತಿಯಿಂದ ಶಿವಾನಿನ ಕಾಪಾಡ್ಕೊಳ್ಳೋ ದಾರಿ ತೋರಿಸಿ ಅಮೃತ ಪ್ಲೀಸ್. ಸರಿ ಸರಿ, ನಾನು ಹೇಳ್ದ ಹಾಗೆ ಮಾಡು. ಮಾಡ್ತೀನಿ. ಅದೇನು ಅಂತ ಹೇಳಿ. ಇಲ್ಲಿಂದ ಉತ್ತರಕ್ಕೆ 16 ಮೈಲಿ ದೂರದಲ್ಲಿರೋ ವಿಂಧ್ಯವನದಲ್ಲಿ ಹರಿತಾ ಇರೋ ಗಂಗಾ ಜಲವನ್ನ ತಂದು ನಿಮ್ಮ ಮನೆಯ ಸುತ್ತ ಲಕ್ಷ್ಮಣ ರೇಖೆ ತರ ಪ್ರೋಕ್ಷಣೆ ಮಾಡಬೇಕು. ಹಾಗೆ ಮಾಡಿದ್ರೆ ಶಿವಾನಿಗೆ ಏನೂ ಆಗೋದಿಲ್ಲ ಅಲ್ವಾ? ಲಕ್ಷ್ಮಣ ರೇಖೆ ಪೂರ್ತಿಯಾದ್ರೆ ಮಾತ್ರ ಶಿವಾನಿಯ ರಕ್ಷಣೆ ಸಾಧ್ಯ. ಒಂದು ಅಣು ಉಳಿದ್ರೂ ಕೂಡ ದುಷ್ಟಶಕ್ತಿ ಅವಳ ಜೀವಕ್ಕೆ ಅಪಾಯ ತರೋದು ಸತ್ಯ. ಸರಿ, ನಾನು ಇವಾಗ್ಲೇ ಹೋಗ್ತೀನಿ. ತ್ರಿಶೂಲ್, ಗಂಗಾ ಜಲ ತುಂಬಾ ಪವಿತ್ರವಾಗಿತ್ತು. ತರುವಾಗ ಎಚ್ಚರವಿರಲಿ. ಮೈಲಿಗೆ ಸೋಕಬಾರ್ದು. ಒಂದು ಹನಿಯೂ ಕೂಡ ವ್ಯರ್ಥವಾಗಬಾರ್ದು. ಅದೆಂಗ್ ತರೋದು? ನಿನಗೆ ಗಂಗಾ ಜಲ ಕಾಣಿಸಿದ ಜಾಗದಿಂದ ಬಲಕ್ಕೆ 7 ಹೆಜ್ಜೆಗಳನ್ನಿಟ್ರೆ ಗಂಗಾ ಪಾತ್ರೆ ಸಿಗುತ್ತೆ. ಅದರಲ್ಲಿ ನೀನು ಗಂಗಾ ಜಲವನ್ನ ತರಬೇಕು. ತಡ ಮಾಡಿದ್ರೆ ಶಿವಾನಿಗೆ ಅಪಾಯ ಕಟ್ಟಿಟ್ಟು ಬುತ್ತಿ. ನೆನಪಿರ್ಲಿ. ಇಲ್ಲ, ಶಿವಾನಿಗೆ ನಾನೇನು ಆಗೋದಕ್ಕೆ ಬಿಡೋದಿಲ್ಲ. ನಾನು ಇವಾಗಲೇ ಹೋಗಿ ಗಂಗಾ ಜಲ ತಗೊಂಡ್ಬರ್ತೀನಿ. ಅವಳು ನಾನು ಕಾಪಾಡ್ಕೋತೀನಿ. ಸಾಧ್ಯವಿಲ್ಲ. ಇವತ್ತು ಆ ಶಿವಾನಿ ನನ್ನ ಕೈ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನಲ್ಲಿರುವ ಶಕ್ತಿಯ ಜೊತೆಗೆ ರಾಕ್ಷಸ ಶಕ್ತಿಗಳನ್ನು ಆವಾಹನೆ ಮಾಡಿಕೊಂಡು ಆ ಶಿವಾನಿಯನ್ನ ನಾಶ ಮಾಡ್ತೀನಿ. ಆ ಕ್ಷಣಕ್ಕಾಗಿ ನಾನು ಕಾತರದಿಂದ ಕಾಯುತ್ತಿದ್ದೇನೆ. ನಿನ್ನ ಕೆಲಸ ಸಫಲವಾಯಿತು ಎಂದು ತಿಳಿದುಕೋ ಮಾಯಾಂಗನೆ. ನನ್ನ ಪೂಜೆಗೆ ಇದು ಸಕಾಲ. ಎಲ್ಲ ರಾಕ್ಷಸ ಶಕ್ತಿಗಳನ್ನು ಈಗಲೇ ಬರಮಾಡಿಕೊಳ್ಳುತ್ತೇನೆ. ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್ ಸ್ವಾಹಾ. ಓಂ ಹಾಂ ಹ್ರೀಂ ಹೂಂ ಫಟ್ ಕಾಳಿಕಾಯ ಸ್ವಾಹಾ. ಓಂ ಹ್ರೀಂ ಹೂಂ ಫಟ್ ಫಟ್ ಕಾಳಿಕಾಯ ಸ್ವಾಹಾ. ಹೇ ಕಾಳಿಕಾ ಶಕ್ತಿ, ಹೋಗು. ರಾಕ್ಷಸ ಲೋಕದಲ್ಲಿರುವ ಎಲ್ಲ ರಾಕ್ಷಸ ಶಕ್ತಿಗಳನ್ನು ಒಗ್ಗೂಡಿಸಿಕೊಂಡು ಕರೆತನ್ನಿ. ಹೋಗಿ. ನಡೆದು ಸುಸ್ತಾಗೋಯ್ತು. ಇನ್ನು ಎಷ್ಟು ದೂರ ಹೋಗ್ಬೇಕು? ನನ್ನ ಶಕ್ತಿ ರಾಕ್ಷಸ ಲೋಕವನ್ನು ಪ್ರವೇಶ ಮಾಡಿ ಇನ್ನೇನಿದ್ದರೂ ಶಕ್ತಿಗಳು ಒಗ್ಗೂಡುವುದೊಂದೇ ಬಾಕಿ. ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್ ಸ್ವಾಹಾ. ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್ ಶಕ್ತಿ ಆವಾಹಯಾಮಿ ಫಟ್ ಫಟ್. ರಾಕ್ಷಸ ಶಕ್ತಿಗಳು ಒಗ್ಗೂಡಿದ್ದಾಯ್ತು. ಇನ್ನೇನಿದ್ದರೂ ನನ್ನ ಸೇರುವುದೊಂದೇ ಬಾಕಿ.
ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್. ಅಯ್ಯೋ ಇಲ್ಲ, ನಾನೇನು ಲೇಟ್ ಮಾಡಿದ್ರೆ ಶಿವಾನಿಗೆ ತೊಂದರೆ ಆಗೋಗುತ್ತೆ. ಹಾಗಾದ್ರೆ ನಾನು ಬಿಡೋದಿಲ್ಲ. ಶಿವಾನಿ ನಾನು ಕಾಪಾಡ್ಕೋತೀನಿ. ಶಕ್ತಿಗಳೇ, ನನ್ನ ಲೋಕಕ್ಕೆ ಸ್ವಾಗತ. ಎಷ್ಟೋ ವರ್ಷಗಳಿಂದ ರಕ್ತಕ್ಕಾಗಿ ಕಾದಿರುವ ನಿಮಗೆ ಇವತ್ತು ರಕ್ತಾಭಿಷೇಕವನ್ನೇ ಮಾಡಿಸುತ್ತೇನೆ. ಬನ್ನಿ ಬನ್ನಿ, ನನ್ನಲ್ಲಿ ಐಕ್ಯವಾಗಿ ಓಂ ಹಾಂ ಹ್ರೀಂ ಹೂಂ ಫಟ್ ಸ್ವಾಹ. ಇದೇನು ಮಾಡುತ್ತಿದ್ದೀರಿ? ನನ್ನ ಮೇಲೆ ದರ್ಪ ತೋರಿಸುತ್ತಿದ್ದೀರಾ? ನಿಮ್ಮನ್ನು ಕರೆಸಿದ್ದು ನಾನು. ನನ್ನ ಮೇಲೆ ಆಕ್ರಮಣ ಮಾಡುವುದು ತಪ್ಪು. ತ್ರಯಂಬಕ, ಏನಾಗ್ತಾ ಇದೆ ಇಲ್ಲಿ? ಈ ರಾಕ್ಷಸ ಶಕ್ತಿಗಳು ಹತೋಟಿ ತಪ್ಪಿದೆ. ಇದರಿಂದ ಏನಾದ್ರು ಅಪಾಯ ಆದ್ರೆ? ಭಯ ಪಡಬೇಡ. ಈ ರಾಕ್ಷಸ ಶಕ್ತಿಗಳನ್ನ ಶಾಂತವಾಗಿಸುವ ಕಲೆ ನನ್ನಲ್ಲಿದೆ. ಈ ಶಕ್ತಿಗಳನ್ನೆಲ್ಲ ನನ್ನೊಳಗೆ ಸೇರಿಸಿಕೊಂಡು ಶಿವಾನಿಯನ್ನ ನಾಶ ಮಾಡುತ್ತೇನೆ. ಅಯ್ಯೋ ದೇವ್ರೆ, ಇಲ್ಲಿ ಕಾಡು ಪ್ರಾಣಿಗಳು ಬೇರೆ ಇರಂಗಿದೆ. ದೇವ್ರೆ ದೇವ್ರೆ ದೇವ್ರೆ, ಯಾವುದು ನನಗೇನು ಮಾಡಿದ್ರೆ ಅಷ್ಟೇ ಸಾಕು. ಬೇಗ ಹೋಗ್ಬಿಡೋಣ. ತ್ರಯಂಬಕ, ಇನ್ನೇನು ರಾಕ್ಷಸ ಶಕ್ತಿಗಳನ್ನೆಲ್ಲ ಕರ್ಸಾಯ್ತಲ್ಲ. ಹೋಗಿ ಶಿವಾನಿನ ಮುಗ್ಸು. ನಾನು ಹೋಗೋ ಅವಶ್ಯಕತೆ ಇಲ್ಲ. ಆ ಶಿವಾನಿನೇ ಇಲ್ಲಿ ಬರೋ ಹಾಗೆ ಮಾಡ್ತೀನಿ. ಅವಳನ್ನು ನನ್ನ ಕೈಗೊಂಬೆ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ಆಗ್ಬೇಕು. ತಡ ಮಾಡಿದಷ್ಟು ಶಿವಾನಿನ ರಕ್ಷಿಸೋ ಕೈಗಳು ಬಲವಾಗಬಹುದು. ಶಿವಾನಿಯನ್ನು ರಕ್ಷಿಸೋ ಕೈಗಳು ಮೊದಲೇ ನಾನು ಶಕ್ತಿವಂತ. ಈಗ ಇನ್ನಷ್ಟು ಶಕ್ತಿಗಳು ನನ್ನನ್ನು ಸೇರಿದೆ. ಈಗ ಆ ದೇವರೇ ಬಂದರು ನನ್ನನ್ನು ಸೋಲಿಸುವುದು ಕಷ್ಟ. ಇನ್ನು ಆ ಶಿವಾನಿ ನನ್ನನ್ನು ಎದುರಿಸುವುದು ಮೊದಲೇ ಶಿವಾನಿಗೆ ಈ ತ್ರಯಂಬಕನ ತಾಕತ್ತಿನ ಬಗ್ಗೆ ಅರಿವಿದೆ. ಇನ್ನು ನಾನು ಮರಳಿರುವ ವಿಚಾರ ಅವಳಿಗೆ ಗೊತ್ತಾದರೆ ಅರ್ಧ ಕುಗ್ಗಿ ಹೋಗುತ್ತಾಳೆ. ಇನ್ನು ನನ್ನ ಜೊತೆ ಮುಖಾಮುಖಿ. ನಿನ್ನ ಮೇಲೆ ಬಹಳಷ್ಟು ನಂಬಿಕೆ ಇದೆ ತ್ರಯಂಬಕ. ಈ ಕೆಲಸ ಆಗುತ್ತೆ ಅಲ್ವಾ? ಅನುಮಾನವೇ ಬೇಡ ಮಾಯಾಂಗನೆ. ಆ ಶಿವಾನಿಯ ಪ್ರಾಣ ಪಕ್ಷಿ ಹಾರಿ ಹೋಗೋದನ್ನ ನೋಡೋ ಸೌಭಾಗ್ಯ ನಿನ್ನದಾಗುತ್ತೆ. ಹಾಗಾದರೆ ಸಾಕು.
ಶಿವಾನಿ, ನೀನು ಆದಿಶೇಷನಿಂದ ದೂರ ಆದ್ರೆ ಸಾಕು. ಈ ಮರುಕ್ಷಣನೆ ನಾನು ಅವನನ್ನ ಕೈವಶ ಮಾಡಿಕೊಂಡು ನಿನ್ನ ನೆನಪುಗಳನ್ನ ಮರೆಸಿ ನನ್ನವನಾಗಿ ಮಾಡ್ಕೊಳ್ತೀನಿ. ನಾಗಲೋಕದ ಮಹಾರಾಣಿ ಆಗ್ತೀನಿ.